ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮೊದಲನೇದಾಗಿ ನನ್ನ ಪ್ರೀತಿಯ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಯೂಟ್ಯೂಬ್ ಫ್ಯಾಮಿಲಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಆ ದೇವರು ನೀವೆಲ್ಲ ಏನೆಲ್ಲ ಅಂದ್ಕೊಂಡಿದ್ದೀರೋ ಅದೆಲ್ಲ ಸಕ್ಸಸ್ಫುಲ್ಲಾಗಿ ಮಾಡೋ ಥರ ಆಗಲಿ. ಹಾಗೆ ಆಯುಷು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಚೆನ್ನಾಗಿ ಕಾಪಾಡಲಿ ನಿಮ್ಮನ್ನು. ನಿಮ್ಮ ಜೊತೆಗೆ ನನಗೂ ಕೂಡ ದೇವರ ಆಶೀರ್ವಾದ ಸದಾ ಇರಲಿ. ಸೊ ಇವತ್ತು ಬಂದುಬಿಟ್ಟು ಈ ಒಂದು ವ್ಲಾಗಲ್ಲಿ ನಾನು ನಮ್ಮ ಮನೆಯಲ್ಲಿ ಲಾಸ್ಟ್ ಶ್ರಾವಣ ಶನಿವಾರ ಹೇಗೆ ಪೂಜೆ ಮಾಡಿಕೊಂಡೆ, ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ನಾವು ಸಿಂಪಲ್ಲಾಗಿ ಗೌರಿ ಗಣೇಶ ಹಬ್ಬನ ಯಾವ ಥರ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಅನ್ನೋದೇ ಇವತ್ತಿನ ವ್ಲಾಗು. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ ಮೊದಲನೇದಾಗಿ ಐ ಆಮ್ ರಿಯಲಿ ಸಾರಿ. ಯಾಕೆ ಅಂತ ನಿಮಗೂ ಗೊತ್ತು, ಡಯಟ್ ವೀಡಿಯೋಸ್ ಕರೆಕ್ಟಾಗಿ ಹಾಕೋಕ್ಕಾಗಿಲ್ಲ. ಆದರೆ ಇನ್ಮೇಲೆ ಆ ಥರ ಆಗಲ್ಲ ಅಂತ ಪ್ರಾಮಿಸ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಇಲ್ಲಿಗೆ ನನಗೆ ಸ್ವಲ್ಪ ಬಿಸಿ ಶೆಡ್ಯೂಲ್ ಎಲ್ಲನೂ ಕ್ಲಿಯರ್ ಆಗಿದೆ. ಮತ್ತೆ ಬ್ಯುಸಿ ಆಗ್ತೀನಿ ದಸರಾ ಹಬ್ಬಕ್ಕೆ. ಬಟ್ ನಾನು ಅವಾಗಿನವರೆಗೂ ಆ ಥರ ಆಗಬಾರ್ದು ಅಂತ ನಾನೀಗ ನೀಟಾಗಿ ಆರಾಮಾಗಿ ಸ್ವಲ್ಪ ನಾಳೆಯಿಂದನೇ ಸ್ಟಿಚಿಂಗ್ ಜೊತೆಗೆ ಡಯಟು ಎರಡನ್ನೂ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಯಾಕೆ ಅಂತ ಕೂಡ ಹೇಳ್ತೀನಿ ಇದೇ ವ್ಲಾಗಲ್ಲಿ. ನಾನು ಯಾಕೆ ಸಡನ್ನಾಗಿ ಡೇ 2ಗೆ ಸ್ಟಾಪ್ ಮಾಡಿದೆ ಅಂತ ಕೂಡ ಹೇಳ್ತೀನಿ. ಮತ್ತು ಯಾವಾಗ ನಾನು ಡಯಟ್ ಸ್ಟಾರ್ಟ್ ಮಾಡ್ತೀನಿ ಅನ್ನೋದು ಕೂಡ ಅಪ್ಡೇಟ್ ಕೊಡ್ತೀನಿ. ಏನಿಲ್ಲ, ನಾಳೆಯಿಂದನೇ ಡೇ 1 ಡಯಟ್ ಬಂದುಬಿಡುತ್ತೆ. ನಾನು ಎಷ್ಟು ವೆಯ್ಟ್ ಇದ್ದೀನಿ ಅಂತ ಡೋಂಟ್ ಕೇರ್. ನನ್ನ ಈ ವೀಕೆಲ್ಲ ನಂಗೆ ಸ್ಟ್ರೆಸ್ಸಿಂದನೇ ಸ್ವಲ್ಪ ಫುಡ್ ಈಟಿಂಗ್ ಜಾಸ್ತಿ ಆಗಿದೆ. ಮತ್ತು 71 ಮೇಲೆ ಆಗಿದ್ದರೂ ಆಶ್ಚರ್ಯ ಪಡೋವಂಥದ್ದು ಏನೂ ಇಲ್ಲ. ಇಟ್ಸ್ ಓಕೆ, ನಾನು ಮತ್ತೆ ಕಮ್ಮಿ ಮಾಡ್ಕೊತೀನಿ ಅನ್ನೋ ಹೋಪ್ ನನಗಿದೆ. ನಾನು ಮತ್ತೆ ಹಳೆ ವೆಯ್ಟ್ಗೆ 68ಗೆ ಆದಷ್ಟು ಬೇಗ ರೀಚ್ ಆಗ್ತೀನಿ ಅನ್ನೋ ಹೋಪ್ ಕೂಡ ನನಗಿದೆ. ಇನ್ನು ಇಲ್ಲಿ ಬಂದುಬಿಟ್ಟು ಶ್ರಾವಣ ಶನಿವಾರ ಮಾಡ್ತಾಯಿದ್ದೀನಿ, 23ನೇ ತಾರೀಕು ಕಡೇ ವಾರ. ಅದು ಎಷ್ಟೊತ್ತಿಗೆ ಅಂತಂದರೆ 11:30 ಅಷ್ಟರೊಳಗಡೆ ಮುಗ್ದೋಗುತ್ತೆ ಅಮಾವಾಸ್ಯೆ. ಅಷ್ಟರೊಳಗಡೆ ಪೂಜೆ ಮಾಡ್ಕೋಬೇಕು ಅಂತ. ಅದಕ್ಕೆ ಮುಂಚಿನ ಶನಿವಾರ ಎಲ್ಲ ಲಕ್ಷ್ಮೀ ಹಬ್ಬ. ಅದಾದಮೇಲೆ ಇನ್ನೊಂದು ಶನಿವಾರ ಅಂತೂ ಫುಲ್ಲು ಬ್ಯುಸಿ ಇದ್ದೆ ಸ್ಟಿಚಿಂಗಲ್ಲಿ. ಬಟ್ ಈ ಶನಿವಾರ ಆ ಥರ ಆಗಬಾರ್ದು, ಸ್ವಲ್ಪ ಟೈಮ್ ಮಾಡಿಕೊಂಡು ನಾನು ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಅವತ್ತು 5 ಗಂಟೆಗೆ ಎದ್ದೆ. 5 ಗಂಟೆಗೆ ಎದ್ದು ಮುಂದಿನ ದಿನವೇ ಸ್ವಲ್ಪ ನಾನು ಹಸ್ಬೆಂಡೆಲ್ಲನೂ ಪ್ರಿಪ್ರೇಷನ್ ಎಲ್ಲ ಸ್ವಲ್ಪ ಮಾಡ್ಕೊಂಡಿದ್ವಿ. ಈ ತೆಂಗಿನಕಾಯಿನೆಲ್ಲ ತುರಿದಿಟ್ಕೊಳ್ಳೋದು, ಸ್ವಲ್ಪ ಆನಿಯನ್ಸ್ ಎಲ್ಲ ಸಿಪ್ಪೆ ತೆಗೆದಿಟ್ಕೊಂಡಿರೋದು, ಸುಮಾರಷ್ಟು ಕೆಲಸನೆಲ್ಲನೂ ನಾನು ನೈಟೇ ಮಾಡಿಟ್ಕೊಬಿಟ್ಟಿದ್ದೆ. ಸ್ವಲ್ಪ ಹೂವು ಎಲ್ಲ ಏನೇನಿದೆಯೋ ಅದನ್ನೆಲ್ಲ ಸ್ವಲ್ಪ ಎತ್ತಿಟ್ಕೊಳ್ಳೋದು, ಏನೆಲ್ಲ ಐಟಮ್ ಬೇಕೋ ಅದನ್ನೆಲ್ಲ. ಇಲ್ಲಿ ಆಲ್ಮೋಸ್ಟ್ ಐಟಮ್ಸ್ ಎಲ್ಲ ಆಗೋಗಿದೆ ಸ್ನೇಹಿತರೆ. ಪೂಜೆ ಕೂಡ ಆಗೋಗಿದೆ. ಪೂಜೆಗೆ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಎಡೆ ಒಂದು ಹಾಕಬೇಕು ಸ್ನೇಹಿತರೆ. ಆ ಎಡೆಗೆ ಏನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಮಧ್ಯದಲ್ಲಿ ನಾನು ಸ್ವಲ್ಪ ಅಪ್ಡೇಟ್ ಮಾಡಿಬಿಡ್ತೀನಿ. ಏನಾಯಿತು ಗೊತ್ತಾ, ಸ್ಟಿಚಿಂಗ್ ಅಂತ ಫುಲ್ಲು ಸ್ಟಿಚಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ. ಈ ಮಧ್ಯದಲ್ಲಿ ಒಂದು 3-4 ಡೇಸು ತೇಜು ಹುಷಾರು ತಪ್ಪಿಬಿಟ್ಲು. ಅವಳು ಈಗಲೂ ಸುಧಾರಿಸ್ಕೊತಾನೆ ಇದ್ದಾಳೆ. ಸಿಕ್ಕಾಪಟ್ಟೆ ಜ್ವರ, ನೆಗಡಿ, ಕೆಮ್ಮು ಅವಳಿಗೊಂದು ಕಡೆ, ಆಮೇಲೆ ನನಗೆ ಸ್ಟಿಚಿಂಗು ಒಂದು ಕಡೆ. ಒಂಥರ ಹೆಂಗಾಯಿತು ಅಂತ ಅಂದ್ಬಿಟ್ರೆ ತುಂಬ ಸಿಕ್ ಡೇಸ್ ಥರ ನಮಗೆ. ಪಾಪ ಅವಳನ್ನು ನೋಡ್ಕೋಬೇಕು. ಅಷ್ಟೊಂದೇನು ಕಾಟ ಕೊಡಲ್ಲ ನನ್ನ ಮಕ್ಕಳು, ನಿಜ ಹೇಳಬೇಕು ಅಂತಂದರೆ. ಓಕೆ, ಬಟ್ ಈ ಸ್ಟಿಚಿಂಗ್ ಇದೆಯಲ್ವಾ, ಆ ಸ್ಟಿಚಿಂಗಿಗೆ ಕಸ್ಟಮರ್ಸು ಪಾಪ ಆನ್ ದಿ ಟೈಮ್ ಕೊಟ್ಬಿಡ್ಬೇಕು. ಲಾಸ್ಟ್ ಮೂಮೆಂಟಲ್ಲಿ ಅಕ್ಕ ಪ್ಲೀಸ್ ಅಕ್ಕ ಬೇಗ ಅಂತ ಟೆನ್ಷನ್ ಕೊಟ್ಬಿಡ್ತಾರೆ. ಸೊ ಹಂಗಾಗಿನೇ ಇನ್ನು ನಮ್ಮ ಮನೆ ದೇವ್ರು ಬಂದುಬಿಟ್ಟು ನರಸಿಂಹಸ್ವಾಮಿ ಅಲ್ವಾ. ಆ್ಯಂಡ್ ನನ್ನ ಫೇವ್ರೆಟ್ ದೇವರು ಇಬ್ಬರೂ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ಇಬ್ಬರು ದೇವರು. ನಾನು ಎಡೆಗೆ ಏನೆಲ್ಲ ಹಾಕಿದ್ದೆ ಅಂತಂದರೆ ಪುಳಿಯೋಗರೆ, ಹೆಸರುಕಾಳು ಪಲ್ಯ, ವಡೆ, ಅನ್ನ ಸಾಂಬಾರು, ಪಾಯಸ. ಇಲ್ಲಿ ಹಪ್ಳ ಒಂದು ಮಿಸ್ ಆಗಿದೆ. ಇಟ್ಸ್ ಓಕೆ. ಅಂದರೆ ನಾನು 5 ಗಂಟೆಗೆ ಎದ್ದು ಮಕ್ಕಳು ಸ್ಕೂಲ್ಗೆ ಹೋಗೋಷ್ಟ್ರೊಳಗಡೆ 8:30ಗೆಲ್ಲ ಹೋಗಬೇಕು. ಅಷ್ಟೊತ್ತಿಗೆ ಎಲ್ಲ ಮಾಡಿ ಪೂಜೆ ಸಮೇತ ಮುಗಿಸಿ ಎಡೆ ಹಾಕಿ ಅವ್ರಿಗೂ ಕೂಡ ಬಾಕ್ಸ್ಗೆಲ್ಲ ಕಟ್ಕೊಟ್ಟು, ಅಂದರೆ ಮೋಹಿತ್ 2 ಗಂಟೆಗೆ ಬರೋದಲ್ಲ, ಅವನಿಗೆ ಲಂಚ್ ಕಟ್ಕೊಟ್ಟು ತೇಜಮ್ಮನಿಗೂ ತಿನ್ನಿಸಿ ಕಳಿಸಿದ್ದೀನಿ ಸ್ನೇಹಿತರೆ. ವರ್ಷ ನಾನು ಇದೇ ಥರನೇ ಫಸ್ಟೆಲ್ಲ ತುಂಬ ಗ್ರ್ಯಾಂಡಾಗಿ ತುಂಬ ಜನಕ್ಕೆಲ್ಲ ಊಟ ಹಾಕೋದು ಆ ಥರ ಎಲ್ಲ, ತುಂಬ ಅಂದರೆ ಒಂದು 10-15 ಜನಕ್ಕೆಲ್ಲ ಊಟ ಹಾಕೋದು ಆ ಥರ ಎಲ್ಲ ಮಾಡ್ತಾಯಿದ್ದೆ.
ಇದ್ವಿ. ಬಟ್ ಈಗ ನಾವಿರೋ ಪುಟ್ಟ ಮನೆಗೆ, ನಮಗಿರೋ ಸಿಚುವೇಶನ್ಸ್ಗೆ ನಾವು ಇವಾಗ ಎಷ್ಟು ಆಗುತ್ತೋ ಅಷ್ಟು ಪುಟ್ಟದಾಗಿ ಚಿಕ್ಕದಾಗಿ ಮಾಡ್ಕೊತಾ ಇದ್ದೀನಿ. ಯಾವಾಗಲೂ ಅಷ್ಟೇ ತುಂಬ ಆಡಂಬರವಾಗಿ ಮಾಡ್ಕೊತಿದ್ದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ಮತ್ತೆ ಸ್ವಲ್ಪ ಸಿಚುವೇಶನ್ನು ಹಿಂದೆ ಇರೋದ್ರಿಂದ ಸ್ವಲ್ಪ ಎಲ್ಲನೂ ಮತ್ತೆ ಝೀರೋಯಿಂದ ಸ್ಟಾರ್ಟ್ ಮಾಡಿರೋ ಥರ ನಮ್ಮ ಲೈಫ್ ಸ್ಟೈಲು, ಓಕೆನಾ. ಸೊ ಹಾಗಾಗಿನೇ ಸ್ವಲ್ಪ 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 ಮುಂದಕ್ಕೆ ಬರ್ತಾ ಇದ್ದೀವಿ, ಮಾಡ್ತಾಯಿದ್ವಿ. ಆದರೂ ಯಾವುದೂ ಕಮ್ಮಿ ಅಂತೂ ಇಲ್ಲ. ನಮ್ಮ ಮನೆಗೆ ತಕ್ಕನಂಗೆ ನಮಗೆ ದೇವ್ರು ಕೊಟ್ಟಿರೋ ಅಷ್ಟರಲ್ಲಿ ಚೆನ್ನಾಗೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪಾಪ ತೇಜುಮ್ಮ ನೋಡಿ ಬಾಯಿ ಬಿಟ್ಟು ಕೇಳಿದ್ಲು, ಮಗ ಅಮ್ಮ ನನಗೆ ಮೆಹಂದಿ ಹಾಕಮ್ಮ ಹಬ್ಬಕ್ಕೆ ಅಂತ. ಎಷ್ಟು ಸಿಕ್ಕಾಗ್ಬಿಟ್ಟಿದ್ದಾಳೆ ನೋಡಿ. ಅವಳಿಗೆ ಹಾಕಿ ಸ್ವಲ್ಪ ಮಿಕ್ಕಿತ್ತು, ಹಬ್ಬ ಅಲ್ವಾ ನಾನು ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಅಂತ. ಇವಾಗ ಚೆನ್ನಾಗಿದ್ದಾಳೆ ತೇಜುಮ್ಮ. ಬಟ್ ಇದಕ್ಕೆ ಮುಂಚೆ 3-4 ಡೇಸ್ ಇದೆಯಲ್ಲ, ಸ್ಕೂಲ್ಗೆ ಕಳಿಸಿಲ್ಲ ನಾನು. ಶನಿವಾರ ಭಾನುವಾರದಿಂದ ಇವತ್ತಿನವರೆಗೂ ಅವಳು ಸ್ಕೂಲ್ಗೆ ಹೋಗಿಲ್ಲ. ಇವತ್ತು ಚೆನ್ನಾಗಿದ್ದಾಳೆ, ನೋಡೋಣ ನಾಳೆ ಕಳ್ಸೋಣ ಅಂತ ಅಂದ್ಬಿಟ್ಟು. ಇನ್ನು ಇದು ಬಂದ್ಬಿಟ್ಟು ಹಬ್ಬದ ದಿವಸ ಸ್ನೇಹಿತರೆ. ಈಗಂತೂ ಈ ಬ್ಲೂ ಸ್ಯಾರಿ ಅಂತೂ ಫುಲ್ಲು ಟ್ರೆಂಡಲ್ಲಿದೆ ಅಲ್ವಾ. ಸೊ ನಾನು ಕೂಡ ಇದನ್ನು ತೊಗೊಂಡಿದ್ದೀನಿ. ಸ್ಯಾರಿ ಲುಕ್ ಅಂತೂ ಅಮೇಝಿಂಗಾಗಿ ಬಂದಿದೆ. ಆ್ಯಂಡ್ ಇದಾದಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ಈ ಬ್ಲೌಸು ನಾನು ಈ ಸಲ ಇವಾಗ ಸ್ವಲ್ಪ ಹುಷಾರು ಬಿದ್ದುಬಿಟ್ಟು ಬೇಗ ಬೇಗ ಸ್ಟಿಚ್ ಮಾಡ್ಕೊಬಿಡ್ತಾ ಇದ್ದೀನಿ ಬಟ್ಟೆ, ಯಾಕಂದರೆ ಹಬ್ಬ ಅಲ್ವಾ. ಸೊ ಹಾಗಾಗಿ ಹಿಂದ್ಗಡೆ ಸ್ವಲ್ಪ ಟೆಂಪಲ್ ಡಿಸೈನ್ ಇಟ್ಬಿಟ್ಟು ಬೋಟ್ ನೆಕ್ ಹೊಲ್ಕೊಂಡಿದ್ದೀನಿ ಸ್ನೇಹಿತರೆ. ಸ್ಯಾರಿ ಅಂತೂ ನಿಜ ತುಂಬ ಕಾಂಪ್ಲಿಮೆಂಟ್ಸ್ ಬಂತು. ನನಗಂತೂ ತುಂಬಾ ಇಷ್ಟ ಆಯಿತು ಈ ಲುಕ್ಕು. ಏಕೆಂತಂದರೆ ಬ್ಲೂ ಅನ್ನೋದು ಯಾರಿಗಾದ್ರೂ ಅಷ್ಟೇ, ಎಷ್ಟು ಡಾರ್ಕ್ ಆಗಿದ್ರು, ಕಲರು ಬ್ರೈಟ್ ಆಗಿದ್ರು, ಮೀಡಿಯಮ್ ಆಗಿದ್ರು ಕೂಡ, ಯಾವುದೇ ಸ್ಕಿನ್ ಟೋನ್ಗಾದ್ರೂ ಸರಿ ಸೂಪರಾಗಿ ಮ್ಯಾಚ್ ಆಗಿಬಿಡುತ್ತೆ. ಇದು ಬಂದುಬಿಟ್ಟು ನನ್ನ ಫ್ರೆಂಡ್ ಹತ್ರನೇ ತೊಗೊಂಡಿದ್ದು ಸ್ಯಾರಿ ವಿತ್ ಬ್ಲೌಸು. ಅಂದರೆ ಇದರೊಳಗಡೆನೇ ಬ್ಲೌಸು ಬಂದಿದೆ, ಅದರ ಸಪ್ರೇಟ್ ಬ್ಲೌಸ್ನು ವೈಟ್ ಬಂದಿದೆ. ನಾನು ಕೂಡ ಸ್ನಾನ ಮಾಡಿಕೊಂಡು ಸ್ಯಾರಿ ಎಲ್ಲ ಡ್ರೇಪ್ ಮಾಡಿಕೊಂಡೇ ಬಂದುಬಿಟ್ಟೆ. ಕೈ ತುಂಬ ಬಳೆ ಹಾಕ್ಕೊಂಡಿದ್ದೀನಿ. ನನಗೆ ಈ ಥರ ಹಬ್ಬಗಳ ಟೈಮಲ್ಲಿ ಕೈ ತುಂಬ ಬಳೆ ಹಾಕ್ಕೊಂಡು ಒಂಥರ ಲಕ್ಷ್ಮಿ ಥರನೇ ರೆಡಿ ಆಗಬೇಕು ಅಂತ ತುಂಬಾ ಆಸೆ. ಏಕೆಂತಂದರೆ ಈ ಸ್ಟಿಚಿಂಗ್ ಬ್ಯುಸಿಯಲ್ಲಿ ಯಾವಾಗ ನೋಡಿ ಒಂದೇ ಥರ ಅದೇ ಟಾಪುಗಳು, ಅದೇ ಪ್ಯಾಂಟುಗಳು, ಅದೇ ಮುಖ. ಒಂದೊಂದು ದಿನ ತಲೆ ಬಾಚಿದ್ರೆ ಬಾಚಿದೆ, 2 ದಿನ ಆದರೂ ಬಾಚಲ್ಲ. ನಿಜ ಹೇಳ್ತೀನಿ, ನಂದು ಸ್ವಲ್ಪ ಸಿಲ್ಕಿ ಹೇರ್ ಅಲ್ವಾ, ಸಾರಿ ಕರ್ಲಿ ಹೇರು. ಮುದ್ರು ಬಿಟ್ಟು ಗಂಟಾಕ್ಬಿಟ್ರೆ ಬಾಚಿರೋ ಥರನೇ ಇರುತ್ತೆ, ಕೇಳೋರೇ ಇರೋಲ್ಲ. ಸೊ ಆ ಥರ ತುಂಬ ಒಂಥರ ಇರುತ್ತೆ. ಬಟ್ ಹಬ್ಬಗಳು ಅಂತ ನಮಗೋಸ್ಕರನೇ ಇರುತ್ತೆ ಅಂತ ನಾನು ಯಾವಾಗಲೂ ಅಂದ್ಕೊತೀನಿ. ಅವತ್ತು ಎಷ್ಟೇ ಇದ್ದಿದ್ರೂ ಕೂಡ ಮನೇನ ನೀಟಾಗಿ ಕ್ಲೀನ್ ಮಾಡ್ತೀವಿ, ದೇವ್ರ ಮನೇನ ನೀಟಾಗಿ ಕ್ಲೀನ್ ಮಾಡ್ತೀವಿ, ಮನೇನ ಶುಚಿಯಾಗಿ ಇಟ್ಕೊಂಡು ನಮ್ಮನ್ನು ಮನಃಶುದ್ಧಿ ಮಾಡಿಕೊಂಡು ನಮ್ಮನ್ನು ಶುದ್ಧಿ ಮಾಡಿಕೊಂಡು ನೀಟಾಗಿ ರೆಡಿ ಆಗ್ತೀವಲ್ವ. ಸೊ ಅದು ತುಂಬ ಚೆನ್ನಾಗಿರುತ್ತೆ. ನಾವು ಬರೀ ದೇವ್ರಿಗೆ ದೀಪ ಹಚ್ಚೋದೇ ಅಲ್ಲ, ನಮಗೂ ಕೂಡ ಇಷ್ಟೆಲ್ಲ ಒಂದು ಒಳ್ಳೆಯ ಕೆಲಸಗಳಾಗುತ್ತೆ ಅಂತ ಅಂದರೆ ಡೈಲಿ ನಾವು ಆ ಥರ ಮಾಡಿಕೊಂಡ್ರೆ ಒಳ್ಳೆಯದೇ. ಬಟ್ ನಮ್ಮ ಥರ ಸ್ವಲ್ಪ ಬ್ಯುಸಿ ಇರೋವಂಥವ್ರಿಗೆ ಹಬ್ಬಗಳು ಅನ್ನೋದು ತುಂಬಾ ಮುಖ್ಯ ಅಲ್ವಾ. ಇಲ್ಲಂತೂ ಹಳೇದು ಕನ್ನಡದ ಕೋಟ್ಯಾಧಿಪತಿ ಪುನೀತ್ ರಾಜ್ಕುಮಾರ್ ಸರು, ಜಗ್ಗೇಶ್ ಸರ್ ಅವ್ರದ್ದು ನೋಡ್ತಾ ಇದ್ದೀವಿ. ಫುಲ್ ಆ್ಯಂಡ್ ಫುಲ್ ಕಾಮಿಡಿ ಇತ್ತು. ನಾನು ಒಂದು ಕಡೆ ಅದನ್ನು ಕೇಳಿಸ್ಕೊಂಡು ನಗ್ತಾನೇ ರೆಡಿ ಆಗ್ತಾಯಿದ್ದೀನಿ ಸ್ನೇಹಿತರೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮು. ನಾನು ರೆಡಿ ಆಗೋದು ಮತ್ತು ಪೂಜೆ ಮಾಡೋದು ಈ ಬ್ಯುಸಿಯಲ್ಲೇ ಇದ್ದೆ. ಅದೇ ಹೇಳಿದ್ನಲ್ವ, ಇನ್ನು ಡಯಟ್ ಬಗ್ಗೆ ಅಂದರೆ ನಾಳೆಯಿಂದ ಡೇ 1 ಸ್ಟಾರ್ಟ್ ಆಗುತ್ತೆ. ಆದಷ್ಟು ನಾಳೆ ನಾಳೆ ಎಷ್ಟು ವೆಯ್ಟ್ ಇರುತ್ತೋ ಅಲ್ಲಿಂದ ನನ್ನ ಟಾರ್ಗೆಟ್ ರೀಚ್ ಆಗೋವರೆಗೂ ಇನ್ನು ಡಿಸ್ಕಂಟಿನ್ಯೂ ಮಾಡಬಾರ್ದು ಅಂದ್ಕೊಂಡಿದ್ದೀನಿ. ಎಷ್ಟೇ ಕಷ್ಟ ಆದರೂ 1 or 2 days 3 days ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದರೂ ಕೂಡ ಮತ್ತೆ ರೀಕಂಟಿನ್ಯೂ ಮಾಡ್ತೀನಿ ಅಂತ ನಾನು ಹೇಳಿದ್ದೀನಿ. ನಾನು ಮಾತು ಕೊಟ್ಟಿರೋ ಥರನೇ ನಾನು ಇವಾಗಲೂ ಕೂಡ ಹಾಗೆ ಮಾಡ್ತಾಯಿದ್ದೀನಿ. ಬಟ್ ನಾಳೆಯಿಂದ ಮತ್ತೆ ಡೇ 1 ಸ್ಟಾರ್ಟ್ ಮಾಡ್ತೀನಿ. ಯಾಕಂತಂದರೆ ಇದು ಸ್ವಲ್ಪ ನಾನು ಹೇಳಿಲ್ವಾ, ಬೇಬಿಗೆ ಸ್ವಲ್ಪ ಹುಷಾರಿರಲಿಲ್ಲ ಮನೇಲಿ, ಸ್ವಲ್ಪ ಒಂಥರ ಮಕ್ಳಿಗೆ ಹುಷಾರಿಲ್ಲ ಅಂತಂದರೆ ನಮ್ಗೆ ದಿನ ಒಂಥರ ಆಗ್ಬಿಡುತ್ತೆ. ಅದರಲ್ಲಿ ನನಗೆ ಸ್ಟಿಚಿಂಗ್ ಬೇರೆ ಮೇಯ್ನು. ಪಾಪ ನಾನು ಸ್ಟಿಚಿಂಗ್ ಚೆನ್ನಾಗಿ ಇರೋದಕ್ಕೆ ನಾನು ಇಷ್ಟೊಂದು ಇದು ಮಾಡ್ತಾಯಿದ್ದೀನಿ. ಬಟ್ ನಾನು ಹೇಳ್ದಂಗೆ ಇನ್ಮೇಲೆ ಎರಡನ್ನೂ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅಂತಲೇ ಪಣ ತೊಟ್ಟಿದ್ದೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಫರ್ಟ್ ಹಾಕಲೇಬೇಕು. ಈ ಕಡೆ ಇದಕ್ಕೂ ಅಷ್ಟೇ, ಆ ಕಡೆ ಅದಕ್ಕೂ ಅಷ್ಟೇ ಎಫರ್ಟ್. ಇಲ್ಲಿ ನೋಡಿ ಅವರು ನಗ್ತಾ ಫುಲ್ ಕಾಮಿಡಿ ಮಾಡ್ತಾಯಿದ್ರೆ ನನಗಂತೂ ಅಯ್ಯೋ ಯಾಕೆ ಹೇಳ್ತೀರಾ, ನಗ್ತಾ ಇದ್ದೀನಿ. ಇನ್ನು ಸಿಂಪಲ್ಲಾಗಿ ಹಬ್ಬ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಸ್ನೇಹಿತರೆ. ಇಲ್ಲಿ ನಾವು ಕೂಡ ತನಿ
ತನಿ ಎರಿತೀವಿ ವರ್ಷ ಗಣೇಶ ಹಬ್ಬದ ದಿವಸನೇ ಅಂತಲ್ಲ, ವರ್ಷದಲ್ಲಿ ಒಂದು ಸಲ ಯಾವಾಗಾದರೂ ಅಮ್ಮನವ್ರಿಗೆ ಅಂದರೆ ನಾಗರಕಲ್ಲಿಗೆ ಸ್ಯಾರಿ ತೊಗೊಂಡೋಗಿ ಸ್ಯಾರಿ ಇಟ್ಟು ಮಾಮೂಲಿ ತನಿ ಎರೆದ್ಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಬರ್ತೀವಿ. ಇನ್ನು ಇವತ್ತು ಜ್ಯುವೆಲ್ಸ್ ಬಂದುಬಿಟ್ಟು ನಾನು ಆಲ್ರೆಡಿ ಇದು ಒಂದು ಸಲ ತೋರಿಸಿದ್ದೆ ಈ ಜುಮ್ಕಾನ. ಸೊ ಈ ಜುಮ್ಕಾ ಸೆಟ್ಗೆ ಒಂದು 100 ರುಪೀಸ್ದೇನೋ ಸೆಟ್ ಹಾಕ್ಕೊಂಡಿದ್ದೆ, ಸಾರಿ 100 ರುಪೀಸ್ದು ಒಂದು ಸರ ತೊಗೊಂಡಿದ್ದೆ. ಹಿಂಗೆ ರೋಡಲ್ಲಿ ಬರ್ತಾ ಇರಬೇಕಾದ್ರೆ ಯಾವಾಗಲೂ ಶಾಪಿಂಗ್ ಮಾಡಿಕೊಂಡು, ಸೊ ಅದು ತುಂಬ ಚೆನ್ನಾಗಿತ್ತು. ವೈಟ್ ಪರ್ಲ್ಸು ಸ್ಟೋನ್ ಇರೋದು, ಯಾವ ಸ್ಯಾರಿ ಮೇಲೆ ಬೇಕಾದ್ರೂ ಮ್ಯಾಚ್ ಆಗುತ್ತೆ. ಕಲರ್ ಅಂದರೆ ಪರ್ಟಿಕ್ಯುಲರ್ ಸ್ಯಾರಿಗೆ ಅಂತಲೇ ಇರುತ್ತೆ, ಬಟ್ ವೈಟು ಗೋಲ್ಡು ತೊಗೊಬಿಟ್ರೆ ನಾವು ಯಾವುದ್ರ ಮೇಲೆ ಬೇಕಾದ್ರೂ ಮ್ಯಾಚ್ ಮಾಡ್ಬೋದು ಅಂತ. ಆ್ಯಂಡ್ ಅದೇ ಇದರಲ್ಲೇ ನೋಡಿ, ಈ ಜುಮ್ಕಾನೇ ಬೇರೆ ಸಿಂಗಲ್ಲಾಗಿ ತೊಗೊಂಡಿದ್ದು ಆ್ಯಂಡ್ ಈ ಸೆಟ್ಟೇ ಸಿಂಗಲ್ಲಾಗಿ ತೊಗೊಂಡಿದ್ದು, ಆದರೂ ಕೂಡ ಎರಡೂ ಪರ್ಫೆಕ್ಟಾಗಿ ಮ್ಯಾಚ್ ಆಗೋಯ್ತು. ಅಷ್ಟು ಚೆನ್ನಾಗಿದೆ. ನನಗಂತೂ ಈ ಸ್ಯಾರಿ ಲುಕ್ ಅಂತೂ ಅಮೇಝಿಂಗಾಗಿ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ಕೈ ತುಂಬ ಬಳೆ ಹಾಕ್ಕೊಂಡು ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನನಗೆ ನನ್ನನ್ನು ನೋಡ್ಕೊತಾ ಇದ್ದರೆ ಒಂದೊಂದು ಸಲ ಅದು ಓವರ್ ಅನಿಸ್ಬೋದು ನಾನು ಹೇಳೋದು, ಬಟ್ ಸೆಲ್ಫ್ ಲವ್ ಅನ್ನೋದು ಇರುತ್ತಲ್ವ. ನನ್ನನ್ನು ತುಂಬ ಇಷ್ಟಪಟ್ಕೊತೀನಿ. ಫಸ್ಟ್ ನಾವು ನಮ್ಮನ್ನು ಇಷ್ಟಪಟ್ಕೊಳ್ಳೋದು ತುಂಬ ಮುಖ್ಯ. ಬೇರೆಯವರು ನಮ್ಮನ್ನು ಇಷ್ಟಪಡಲಿ ಬಿಡಲಿ, ಸೆಲ್ಫ್ ಲವ್ ಅನ್ನೋದು ಈಗಿನ ಒಂದು ಇದಕ್ಕೆ ತುಂಬಾ ಮುಖ್ಯ. ನಾವು ಯಾವಾಗ ನಮ್ಮನ್ನು ನಾವು ರೆಸ್ಪೆಕ್ಟ್ ಕೊಟ್ಕೊತೀವೋ, ನಮ್ಮನ್ನು ನಾವು ಇಷ್ಟಪಟ್ಕೊತೀವೋ, ಆವಾಗ ನಾವು ನಮ್ಮ ಬಗ್ಗೆ ನಾವು ಏನು ಅನ್ಕೊತೀವೋ ಅದು ನಾವು ಸಾಧನೆ ಮಾಡೋಕ್ಕಾಗುತ್ತೆ. ಈಗ ವೆಯ್ಟ್ ಲಾಸ್ ಕೂಡ ಅಷ್ಟೇ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ವಾ, ವೆಯ್ಟ್ ಲಾಸ್ ಆಗಬೇಕು ಅಂತಂದರೆ ನಮಗೊಂದು ಬೆಸ್ಟ್ ಮೋಟಿವ್ ಇರಬೇಕು. ನಮಗೆ ನಾವೇ ಮೋಟಿವ್ ಮಾಡ್ಕೋಬೇಕು ಅಂತ ಯಾವಾಗಲೂ ಹೇಳ್ತಾ ಇರ್ತೀನಲ್ವ. ಸೊ ಅದೇ ಥರನೇ ಸೆಲ್ಫ್ ರೆಸ್ಪೆಕ್ಟು, ಸೆಲ್ಫ್ ಲವ್ ಅನ್ನೋದು ತುಂಬ ಇರಬೇಕು. ಸೊ ಆದರೆ ಇದರಲ್ಲಿ ನಾನು ಮಾತ್ರ ನನ್ನನ್ನು ಸಿಕ್ಕಾಪಟ್ಟೆ ಲವ್ ಮಾಡ್ಕೊತೀನಿ ಬಿಡಿ. ಯಾರು ಏನೇ ಅಂದರೂ ನನ್ನ ತಲೆನೇ ಕೆಡಿಸ್ಕೊಳ್ಳಲ್ಲ. ಹೇಳ್ತಾ ಇರ್ತಾರೆ, ಅದಕ್ಕೆಲ್ಲ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ನಾನು ಸಿಂಪಲ್ ಮೇಕಪ್ಪು ಸ್ನೇಹಿತರೆ, ನಾನು ಯಾವಾಗಲೂ ಹೇಳ್ತೀನಿ, ಯಾವುದನ್ನು ನಾನು ಹೆವಿಯಾಗಿ ಮೇಕಪ್ ಮಾಡ್ಕೊಳ್ಳಲ್ಲ. ಬಟ್ ಇವತ್ತಿನ ಮೇಕಪ್ ಲುಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಫಸ್ಟು ಬೇಬಿ ಕ್ರೀಮ್ ಹಾಕ್ಕೊತೀನಿ. ತೇಜುಮದು ಹಿಮಾಲಯ ಕ್ರೀಮ್ ಇದೆ, ಅದು ಹಾಕ್ಕೊತೀನಿ. ಅದಾದಮೇಲೆ ಸ್ವಲ್ಪ ಫೇರ್ ಆ್ಯಂಡ್ ಲವ್ಲಿ, ಸ್ವಲ್ಪ ಫೌಂಡೇಶನ್ ಲಿಕ್ವಿಡ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬಿಟ್ಟು ಹಾಕ್ಕೊಂಡೆ. ಅದಾದಮೇಲೆ ಪೌಡರ್ ಹಾಕ್ಕೊಂಡಿದ್ದೆ, ಸ್ಟಿಕ್ಕರ್ ಇಟ್ಟಿದ್ದೆ, ಕುಂಕುಮ ಇಟ್ಟಿದ್ದೆ, ಅರಿಶಿನ ಇಟ್ಕೊಂಡಿದ್ದೆ, ಅಷ್ಟೇ. ನನ್ನ ಫೈನಲ್ ಲುಕ್ ಅಂತೂ ನೀವೇ ನೋಡಿ. ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಡಿಫ್ರೆಂಟಾಗಿ ಬರಲಿ ಅಂತ ನನ್ನ ಮಗನ ಕೈಯಲ್ಲಿ ಚಿನ್ನು ಹಿಂಗೆಲ್ಲ ಮಾಡೋ, ಸ್ವಲ್ಪ ಹಿಂಗೆಲ್ಲ ವಿಡಿಯೋ ಮಾಡೋ ಅಂದಿದ್ದಕ್ಕೆ ಸ್ವಲ್ಪ ಅವ್ರನ್ನ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಸ್ವಲ್ಪ ವಿಡಿಯೋ ಚೆನ್ನಾಗಿ ಮಾಡಿಕೊಟ್ಟಿದ್ದಾನೆ. ನಿಮ್ಮ ಒಂದು ಅನಿಸಿಕೆ ಏನು ಅಂತ ನೀವು ಹೇಳಬೇಕು. ಏನು ಗೊತ್ತಾ, ತುಂಬ ದಿನಗಳಿಂದ ನನಗೆ ಆಸೆ, ಕೆಲವೊಂದು ಲುಕ್ಸ್ನ ಹಿಂಗೆ ನಾನು ಹಾಕ್ಕೋಬೇಕು, ಹಿಂಗೆ ನಾನು ಚೆನ್ನಾಗಿ ರೆಡಿ ಆಗಬೇಕು ಅಂತ. ನಾನು ಇವತ್ತು ಕೂಡ ಹಸ್ಬೆಂಡ್ಗೆ ಹೇಳಿದೆ, ಸುಮಾರು ಜನ ಏನು ಅನ್ಕೊತಾರೆ ಅನ್ನೋದು ಒಂದು ಕಡೆ ಇದ್ದರೆ, ನನಗೆ ನಾನು ಇಷ್ಟಪಟ್ಕೊಂಡು ನಾನು ರೆಡಿ ಆಗೋದು ನನ್ನ ವೆಯ್ಟ್ ಲಾಸ್ ಆದಮೇಲೆ ಇಷ್ಟು ಚೆನ್ನಾಗಿ ಇದಾಗಿದೆ ಅಂತ. ನಾಳಿನ ವೀಡಿಯೋದಲ್ಲಿ ಹಾಕ್ತೀನಿ, ಸಾಧ್ಯ ಆದರೆ ಈ ವಿಡಿಯೋದಲ್ಲೇ ಹಾಕ್ತೀನಿ. ನೋಡಿ, ಬಿಫೋರ್ಗೂ ಆಫ್ಟರ್ಗೂ ತುಂಬ ವ್ಯತ್ಯಾಸ ಇದೆ. ನಾನು ದಪ್ಪ ಇದ್ದಾಗ ಇವಾಗ ಎಷ್ಟೊಂದು ಚೇಂಜಸ್ ಆಗಿದೆ ಅಂತ. ಅವಾಗ ಪ್ರಾಮಿಸ್ ನಾನು 40-45 ಹತ್ರ ಪ್ಲಸ್, ನನಗಿನ್ನೂ 30+ ಏಜು. ಬಟ್ ನಾನು ವೆಯ್ಟ್ ಜಾಸ್ತಿ ಇದ್ದಿದ್ದರಿಂದ ನಾವಿರೋದಕ್ಕಿಂತ 10 ವರ್ಷ ಮುಂದೆನೇ ದೊಡ್ಡವ್ರ ಥರ ಕಾಣಿಸ್ತೀವಿ. ಬಟ್ ನಾವೇನಾದರೂ ವೆಯ್ಟ್ ಲಾಸ್ ಆದರೆ ನಾವಿರೋದಕ್ಕಿಂತ ಸ್ವಲ್ಪ 1-2 ವರ್ಷ ಚಿಕ್ಕವರಾಗಿ ಕಾಣಿಸಿದ್ರು ಅದೊಂದು ತುಂಬಾ ಇದು. ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ ಗಣೇಶ ವಿಗ್ರಹ ಒಂದಿತ್ತು, ಅವ್ರಿಗೂ ಪೂಜೆ ಮಾಡಿ ನಾವು ಯಾವಾಗಲೂ ತನಿ ಎರಿಬೇಕು ಅಂತಂದರೆ ಕರಿ ಎಳ್ಳು, ಅಕ್ಕಿ, ಬೆಲ್ಲ ನೆನೆಸ್ಬಿಟ್ಟು ಅದೇ ಪ್ರಸಾದವಾಗಿ ಇಡ್ತೀವಿ. ಕೆಲವರು ಬಿಳಿ ಎಳ್ಳುಂಡೆ, ತಂಬಿಟ್ಟು, ಕರಿ ಹುಚ್ಚೆಳ್ಳುಂಡೆನೋ ಏನೋ ಕರಿ ಎಳ್ಳಿಂದು ಉಂಡೆ ಎಲ್ಲ ಮಾಡ್ತಾರೆ. ಬಟ್ ನಮ್ಮ ಮನೇಲಿ ನಾವು ಸಿಂಪಲ್ಲಾಗಿ ಇಷ್ಟೇ ಸ್ನೇಹಿತರೆ. ಯಾವಾಗ್ಲೂ ಕಂಪಲ್ಸರಿ ಏನು ಮಾಡ್ತೀವಿ ಅಂತಂದರೆ ಬಾಳೆಹಣ್ಣು, ತೆಂಗಿನಕಾಯಿ ನೈವೇದ್ಯವಾಗಿ ಇಡಬೇಕು. ನಾವು ಏನಿಟ್ಟರು ಇಡಲಿಲ್ಲ ಅಂದರೂ ಅದು 2 ಮಾತ್ರನೇ ಎಂಜಲು ಮಾಡ್ದಿರ, ಅಂದರೆ ಬೀಜ ಇಲ್ದಿರ ಬೆಳೆಯೋವಂಥದ್ದು. ಯಾರೂ ಎಂಜಲ್ ಮಾಡದೇ ಇರೋಂತಹ ನೈವೇದ್ಯ ಏನಾದರೂ ಇದೆ ಅಂದರೆ, ಏನಾದರೂ ಒಂದಿದೆ ಅಂತಂದರೆ ಅದು ಇದೆ.
ಬಾಳೆಹಣ್ಣು ತೆಂಗಿನಕಾಯಿ ಇವೆರಡು ಇಟ್ರೇ ತುಂಬ ಅಂದರೆ ತುಂಬ ಶ್ರೇಷ್ಠ. ಸೊ ಹಾಗಾಗಿ ಇನ್ನು ಅಪ್ಪ ಅವ್ರ ಅಂಗಡಿಗೆ ಹೋಗಿದ್ದೆ, ನಾನು ನಾಳೆ ಡಯಟ್ ಸ್ಟಾರ್ಟ್ ಮಾಡಿಬಿಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ಸ್ವಲ್ಪ ತಂದುಬಿಟ್ಟೆ ಸ್ನೇಹಿತರೆ. ಅದರಲ್ಲಿ ಬೆಟ್ಟದ ನಲ್ಲಿಕಾಯಿ ಅಂತೂ 1 ವೀಕ್ ಫುಲ್ ಯೂಸ್ ಮಾಡಬೇಕು. ಫಸ್ಟು ಹೊಟ್ಟೆ ಕ್ಲೀನ್ ಆಗಬೇಕು. ಸೊ ಹಾಗಾಗಿ ಇನ್ನು ಅಮ್ಮ ಮನೆಗೆ ಹೋಗಿ ಅವರು ಒಬ್ಬಟ್ಟು ಊಟ ಎಲ್ಲ ಮಾಡಿದರು. ಸೊ ಅಮ್ಮ ಜೊತೆ ಎಲ್ಲ 1-2 ಫೋಟೋ, ನನ್ನ ತಮ್ಮನ ಜೊತೆ 1-2 ಫೋಟೋ. ನಾನು ಹೇಳ್ತಾ ಇದ್ದೀನಿ, ಇಲ್ಲೋ ನಿನಗಿಂತ ಚಿಕ್ಕವಳಾಗ್ತಾ ಇದ್ದೀನಿ ಕಣೋ ನಾನು ಅಂತಂದರೆ ಅವ್ನು ನಗ್ತಾ ಇದ್ದಾನೆ. ಆಗಮ್ಮ ಆಗೋ, ಏನು ಮಾಡೋದು ಅಂತ. ಇನ್ನು ನಮ್ಮ ಏರಿಯಾ ಗಣೇಶ ಇವರು ಸೂಪರಾಗಿರುತ್ತೆ. ವರ್ಷನೂ ಸೂಪರಾಗಿ ಕೂರಿಸ್ತಾರೆ. ಪ್ರತಿ ವರ್ಷ ನಾನು ಹೋಗಲ್ಲ ಸ್ನೇಹಿತರೆ, ನಿಜ ಹೇಳಬೇಕು ಅಂದರೆ. ಈ ವರ್ಷ ನಾನು ಅಮ್ಮನ ಮನೆಗೆ ಹೋಗಿದ್ನಲ್ವ, ಹಂಗಿದ್ದ ಹಾಗೇ ಬಂದೆ ಅಂತ ಅಂದ್ಬಿಟ್ಟು ನಾನು ಫೋಟೋ ಹಿಡ್ಕೊಂಡೆ ಅಷ್ಟೇ. ಅಲ್ಲಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದೆ. ಇಷ್ಟು ವರ್ಷ ಆಗಿದೆ ನಾನು ಸುಮಾರು ಏರಿಯಾದಲ್ಲೇ ಒಂದು 15 ಜಾಸ್ತಿನೇ 17 ವರ್ಷದಿಂದ ಇದ್ದೀನಿ. ಆದರೂ 1 ಇಯರ್ 2 ಇಯರ್ ನೋಡಿದರೆ ಹೆಚ್ಚು ಗಣೇಶನ. ಬಟ್ ಈ ಇಯರ್ ನೋಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಗಣೇಶ. ಸೊ ದೇವ್ರು ನಿಮ್ಗೆಲ್ರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ. ಒಂದಷ್ಟು ಫೋಟೋಸ್ನ ಆ್ಯಡ್ ಮಾಡಿದ್ದೀನಿ ನೋಡಿ, ಫ್ಯಾಮ್ಲಿದು ಎಲ್ಲನೂ. ತುಂಬ ಚೆನ್ನಾಗಾಯ್ತು ಇವತ್ತಿನ ಡೇ ಅಂತೂ. ನನಗೆ ಎಸ್ಪೆಷಲಿ ಈ ಸ್ಯಾರಿ, ಜ್ಯುವೆಲ್ಸ್ ಎಲ್ಲ ಸಿಂಪಲ್ಲಾಗಿ ಹಾಕ್ಕೊಂಡಿದ್ರು ಒಂಥರ ಏನೋ ಒಂದು ಬ್ಯೂಟಿಫುಲ್ ಲುಕ್ ಕೊಟ್ಟಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಈ ಒಂದು ಸ್ಯಾರಿ ಲುಕ್ ಎಲ್ಲನೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಾಳೆ ಅಂತೂ ಡೇ 1 ಡಯಟ್ ಅಂತೂ ಕಂಪಲ್ಸರಿ ನಾನು ಅಂದ್ಕೊಂಡಿದ್ದೀನಿ. 1 ದಿನ 2 ದಿನ ಸೆಟಲ್ ಆಗೋಕ್ಕಾಗಬಹುದು, ಬಟ್ ಅದಾದಮೇಲಂತೂ ಕಂಪಲ್ಸರಿ ಮಾಡೇ ಮಾಡ್ತೀನಿ ಸ್ನೇಹಿತರೆ, ಬಿಡಲ್ಲ. ಈ ಸಲ ಅಂತೂ ಬಿಡೋದೇ ಬೇಡ ಅಂದ್ಕೊಂಡು ನಾನು ಮೊನ್ನೆನೇ ನಿರ್ಧಾರ ಮಾಡಿದೆ. ಮಧ್ಯದಲ್ಲಿ ಮಗುಗೆ ಈ ಥರ ಆಯ್ತಲ್ವ, ಸೊ ಹಂಗಾಗಿ ಸ್ವಲ್ಪ ಅಪ್ಸೆಟ್ ಆಗಿ ಸ್ವಲ್ಪ ಸುಮ್ಮನೆ ಆದೆ. ಅದರ್ವೈಸ್ ಬಿಡಲ್ಲ ಸ್ನೇಹಿತರೆ, ಬಿಡಲ್ಲ ಅಂದರೆ ನಾನು ಹೇಳಿಲ್ವಾ, ನನ್ನ ಟಾರ್ಗೆಟ್ ಅಂತೂ 58ಗೆ ಬರೋವರೆಗೂ ಯಾರೇನೇ ಹೇಳಿದ್ರು ನನ್ನ ಟಾರ್ಗೆಟ್ ಅಂತೂ ಬಿಡಲ್ಲ ಅಂತ. ಓಕೆ, ಸೊ ನಾಳಿನ ಡೇ 1 ಡಯಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.